ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ನಡುವೆ ಬಿರುಕು ಮೂಡಿದೆ. ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿದ್ದಾರೆ. ಹೊಂಬಾಳೆ ರಿಷಬ್ ನಡುವೆ ಬಿರುಕು ಏನಾಗಿದೆ ಗೊತ್ತಾ? ಇನ್ಸ್ಟಾದಲ್ಲಿ ಶೆಟ್ರಿಂದ ಹೊಂಬಾಳೆ ಪೇಜ್ ಅನ್ಫಾಲೋ. 25 ಕೋಟಿ ಮತ್ತು ಪ್ರಾಫಿಟ್ ನಲ್ಲಿ 20% ಶೇರ್ ಪಡೆದಿದ್ದ ರಿಷಬ್ ಮನಸ್ತಾಪದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂತಾರ ಆಯ್ತು, ಕಾಂತಾರ ಚಾಪ್ಟರ್ 1 ಕೂಡ ಆಯ್ತು. 2 ಬ್ಲಾಕ್ ಬಸ್ಟರ್ ಹಿಟ್ಗಳೇ. ಸದ್ಯ ಎಲ್ಲರ ಚಿತ್ತ ಕಾಂತಾರ ಚಾಪ್ಟರ್ 2 ಮೇಲೆ ನೆಟ್ಟಿದೆ. ಆದ್ರೆ ಇದೀಗ ಕಾಂತಾರ ಕ್ರಿಯೇಟಿವ್ ರಿಷಬ್ ಶೆಟ್ಟಿ ಹಾಗೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ನಡುವೆ ಮನಸ್ತಾಪ ಏರ್ಪಟ್ಟಿದೆ. ಅರೆ, ಎಲ್ಲವೂ ಪರ್ಫೆಕ್ಟ್ ಆಗಿ ಆಯ್ತಲ್ಲ, ಸಡನ್ ಆಗಿ ಮನಸ್ತಾಪ ಏರ್ಪಡುವಂತದ್ದು ಏನಾಯ್ತು ಅಂತ ಜನ ಹುಬ್ಬೇರಿಸೋದು ಕೂಡ ಸಹಜವೇ ಬಿಡಿ. ಈ ಅಂತೆಕಂತೆಗಳಿಗೆ ಪುಷ್ಟಿ ನೀಡುವಂತೆ ರಿಷಬ್ ಶೆಟ್ರು ಹೊಂಬಾಳೆ ಫಿಲ್ಮ್ಸ್ ನ ಅಫಿಷಿಯಲ್ ಇನ್ಸ್ಟಾ ಪೇಜ್ ಹಾಗೆ ಕಾಂತಾರ ಅಫಿಷಿಯಲ್ ಪೇಜ್ ಗಳನ್ನ ಅನ್ಫಾಲೋ ಮಾಡಿದ್ದಾರೆ. ಯಾವಾಗ ಅನ್ಫಾಲೋ ಮಾಡಿದ್ರೋ ಆಗ ಇಬ್ಬರ ನಡುವೆ ಬಿರುಕುಂಟಾಗಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕಂದ್ರೆ ಇತ್ತೀಚೆಗೆ ತೆಲುಗಿನ ಬ್ಯಾನರ್ ಜೊತೆ ರಿಷಬ್ ಜೈ ಹನುಮಾನ್ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೀಗ ಈ ತರಹದ ಸುದ್ದಿ ಭುಗಿಲೆದ್ದಿರೋದು ಇಡೀ ಕರುನಾಡಿನ ಮಂದಿಗೆ ಅಚ್ಚರಿಯನ್ನ ತಂದಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ 900 ಕೋಟಿ ಗಳಿಸುವ ಮೂಲಕ ವಿಶ್ವದ ಗಮನ ಸೆಳೆದಿದ್ವು. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿದ್ದ ಈ ಸಿನಿಮಾಗಳಿಗಾಗಿ ಬೆವರಿನ ಜೊತೆ ರಕ್ತ ಹರಿಸಿ ಸಾವಿನ ಜೊತೆಗೂ ಸರಸಾಡಿದ್ರು. ಅದ್ಭುತ ಮೂವಿ ಅದು, ಅತ್ಯದ್ಭುತ ಮೇಕಿಂಗ್ ಅದು, ಮನಮೋಹಕ ನಟನೆ ಅಂತ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಇದೇ ಶೆಟ್ರು. ಇನ್ನು ಕಾಂತಾರ ಚಾಪ್ಟರ್ 1 ನಟನೆ ಮತ್ತು ನಿರ್ದೇಶನಕ್ಕಾಗಿ 25 ಕೋಟಿ ಸಂಭಾವನೆ ಹಾಗೂ ಬರುವ ಲಾಭದಲ್ಲಿ 20% ಶೇರ್ ಕೂಡ ಪಡೆದಿದ್ದಾರಂತೆ ರಿಷಬ್ ಶೆಟ್ರು. ಹಾಗಾದ್ರೆ ಇಲ್ಲಿ ರೆಮ್ಯುನರೇಷನ್ ಕೂಡ ಮನಸ್ತಾಪಕ್ಕೆ ಕಾರಣ ಆಗಿಲ್ಲ ಅನ್ನೋದು ಸ್ಪಷ್ಟ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಬೇರೆ ಏನ್ ಕಾರಣ ಆಗಿರಬಹುದು ಅಂತ ನೋಡಿದ್ರೆ ರಿಷಬ್ ಶೆಟ್ಟಿ ಇಲ್ಲಿ ಹೊಂಬಾಳೆ ಫಿಲ್ಮ್ಸ್ಗೆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಎನ್ನಲಾಗ್ತಿದೆ. ಅದೇನಪ್ಪಾ ಅಂದ್ರೆ ಕಾಂತಾರ ಚಾಪ್ಟರ್ 2 ತನಕ ಬೇರೆ ಯಾವ ಸಿನಿಮಾಗೂ ಕಮಿಟ್ ಆಗಲ್ಲ ಅಂದಿದ್ರಂತೆ ಇದೇ ಶೆಟ್ರು. ಆದ್ರೀಗ ಕಾಂತಾರ 1 ಮುಗಿತಾ ಇದ್ದಂತೆ ಸಡನ್ ಆಗಿ ಜೈ ಹನುಮಾನ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದು ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆಗೆ ಅಸಮಾಧಾನ ತಂದಿದೆ. ಕೊಟ್ಟ ಮಾತನ್ನ ತಪ್ಪಿದ್ದೇಕೆ ಶೆಟ್ರು ಅಂತ ಬೇಸರಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಹೊಂಬಾಳೆ ಹಾಗೂ ರಿಷಬ್ ನಡುವೆ ಸಣ್ಣ ಕೋಳಿ ಜಗಳ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಇದು ತುಂಬಾ ತಲೆಕೆಡಿಸಿಕೊಳ್ಳುವ ಮ್ಯಾಟರ್ ಅಲ್ಲವೇ ಅಲ್ಲ. ಯಾಕಂದ್ರೆ ರಿಷಬ್ ಶೆಟ್ಟಿ ಜಗಮೆಚ್ಚಿದ ನಿರ್ದೇಶಕ ಕಮ್ ನಟ. ಈತ ಹೊಂಬಾಳೆ ಫಿಲ್ಮ್ಸ್ ಕೂಡ ಕನ್ನಡ ಚಿತ್ರರಂಗದತ್ತ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್. ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಹೊಂಬಾಳೆಯ ಪಾತ್ರ ಮಹತ್ವದ್ದು. ಹೀಗಾಗಿ ಇದನ್ನ ಬಹಳ ಮೆಚೂರ್ಡ್ ಆಗಿ ಇತ್ಯರ್ಥ ಮಾಡಿಕೊಳ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಹಾಗಾಗಿ ಈ ಕುರಿತು ಸದ್ಯದಲ್ಲೇ ಗುಡ್ ನ್ಯೂಸ್ ಹೊರಬರುವ ನಿರೀಕ್ಷೆ ಕೂಡ ಇದೆ. ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿದ್ದಾರೆ.